ಹಾಯ್ ಹಲೋ ನಮಸ್ಕಾರ. ನಿಮ್ಮ ಪ್ರೀತಿಯ ನಿರೋಷಿನಿ ನಚಿಕೇತ್ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ತಿಳ್ಕೊಂಡು ನಾವು ಆರಾಮದೀನಿ. ಈಗ ಪೊಂಗಲ್ ಮಾಡತ್ತೆ ನೋಡಿರಿ. ಅದಕ್ಕೆ ಒಂದು ವಾಟೆದಷ್ಟು ಅಕ್ಕಿ, ಒಂದು ಅರ್ಧ ವಾಟೆದಷ್ಟು ಹೆಸರುಬೇಳೆ, ಆಮೇಲೆ ಸ್ವಲ್ಪ ತುಪ್ಪ ರೀ. ಮೊದಲೇದಾಗಿ ಇವು ನೀಟಂಗೆ ಅಕ್ಕಿ ಆಮೇಲೆ ಹೆಸರುಬೇಳೆನ ನೀಟಾಗಿ ವಾಶ್ ಮಾಡ್ಕೊಂಡು ಈಗ ಕುದಿಸಾಕಿಡೋಣ್ರಿ. ಈಗ ಪೂರ್ತಿ ಕುದ್ದು ಸ್ಮ್ಯಾಶ್ ಆಗಿರ್ಬೇಕು. ಹಿಂಗೆ ಕೈ ಹೆಚ್ಚಿಗೊತ್ತಲೇ ಒಂದು ಚೂರು ಗಂಟು ಬರಬಾರ್ದು ರೀ. ಅದು ನೀಟಾಗಿ ಬೇಯೋ ಮಟ್ಟ ಕುದಿಸಾಕಿಡೋಣ್ರಿ. ಈಗ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಅಂತ ನಾವು ಇವತ್ತು ಪೊಂಗಲ್ ಮಾಡತ್ತೀವಿ ರೀ. ಈಗ ನೋಡ್ರಿ, ಈಗ ನೀಟಂಗೆ ಬೆಂದಾವ್ರಿ. ಈ ಥರ ಹಿಂಗಿಚ್ಚಿಗೆ ನೋಡಿದ್ರೆ ಪೂರ್ತಿ ಸ್ಮ್ಯಾಶ್ ಹಾಕ್ಬೇಕಿದು. ಈ ಥರ ಆಗಿದ್ರೆ ಪೂರ್ತಿ ಪೊಂಗಲ್ ಮಾಡಕ್ಕೆ ಒಂದು ಹದಾಸ ಬರುತ್ತೆ ರೀ. ಈ ಕಡೆ ಒಂದು ಪ್ಯಾನ್ ಒಳಗೆ ಒಂದು ಚಮಚದಷ್ಟು ತುಪ್ಪ ಹಾಕೇವಿ. ಸ್ವಲ್ಪ ಗೋಡಂಬಿ ಫ್ರೈ ಮಾಡೇವ್ರಿ. ಗೋಡಂಬಿ ಫ್ರೈ ಮಾಡಿ ತೆಗೆದು ಅದಕ್ಕೆ ಎಷ್ಟು ಬೇಕಷ್ಟು ಒಂದು ಅಳತಿ ಎಷ್ಟು ಸ್ವಲ್ಪ ಬೆಲ್ಲ ಹಾಕಾಕತ್ತೀವಿ ರೀ. ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ಜಾಸ್ತಿ ಹಾಕ್ಬೋದು ರೀ, ಇಲ್ಲ ಮೀಡಿಯಮ್ ಆದ್ರೆ ಇಷ್ಟು ಹಾಕ್ಬೋದು ರೀ. ಆಮೇಲೆ ಒಂದು ಚಮಚ ತುಪ್ಪ ಹಾಕಾತೀವಿ ನೋಡಿರಿ. ಈಗ ನೀಟಂಗಿದ್ದು ಬೆಲ್ಲ ಅಷ್ಟು ಕರಗಿದ್ರೆ ಸಾಕ್ರಿ. ಈಗೇನೀಗ ಅಕ್ಕಿ ಆಮೇಲೆ ಹೆಸರುಬೇಳೆ ನೆಂದವು ಅದ್ರೊಳಗೆ ಬೆಂದಿದ್ರೊಳಗೆ ಮಿಕ್ಸ್ ಮಾಡ್ಕೋತೇವೆ ನೋಡಿರಿ. ಇದು ಬೆಲ್ಲದ ಪಾಕ ಇನ್ನು ಬೆಂದೈತಲ್ರಿ. ಇನ್ನೊಂದು 5ರಿಂದ 10 ನಿಮಿಷ ಇನ್ನು ಸ್ವಲ್ಪ ಬೇಯಿಸ್ಕೊಂಡ್ರಿ. ಇದನ್ನ ಒಳ್ಳೆ ಹದಾನು ಬರುತ್ತೆ ರೀ, ಟೇಸ್ಟೂ ಭಾರಿ ಇರುತ್ತೆ ನೋಡಿರಿ. ಪೂರ್ತಿ ಬೆಂದಿದೆ. ಬೆಲ್ಲನೂ ಅದ್ರದ್ದು ಜೊತೆ ಅಕ್ಕಿ ಆಮೇಲೆ ಹೆಸರುಕಾಯಿ ಜೊತೆ ಮಿಕ್ಸ್ ಆಗೈತಿ. ಅಗ್ದಿ ಸ್ಪೆಷಲಾಗಿ ಸಿಂಪಲ್ಲಾಗಿ ಪೊಂಗಲ್ ರೆಡಿ ಆಗೈತಿ ನೋಡಿರಿ. ಇನ್ನು ಫ್ರೈ ಮಾಡಿ ಇಟ್ಟೇವಲ್ರಿ, ಒಂದು ಗೋಡಂಬಿ ಹಾಕಾಕತ್ತೀವಿ ರೀ. ಗೋಡಂಬಿ ಇದು ಆಗಿಲ್ಲ ರೀ, ಸ್ವಲ್ಪ ಜಾಸ್ತಿ ಉರಿ ಒಳಗೆ ಇದೈತೆ. ಈಗ ನೋಡಿರಿ ನೀಟಂಗೆ ಪೊಂಗಲ್ ರೆಡಿ ಆಗೈತ್ರಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಪೊಂಗಲು ಆಯ್ತು. ಆಮೇಲೆ ಎಳ್ಳು ಹಚ್ಚಿದ ರೊಟ್ಟಿನೂ ಆಗೈತಿ. ಇತ್ತಾಗ ಕೊರ್ದಿಟ್ಟಿನ ಪಲ್ಯ, ಮಡ್ಕಿ ಕಾಳು ಪಲ್ಯ, ಕೋಸಂಬರಿ, ಚಾಂಡ್ಗಿ ಎಲ್ಲ ಪದ್ಧತಿ ಅಡುಗೆನೂ ರೆಡಿ ಆಗೈತಿ. ನೋಡಿರಿ ಹೆಂಗೆ ಆಗೈತೆ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ.